ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ನಲ್ಲಿ ನಡೆದ ಭೂಕಂಪನಗಳು ಭಾರತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇವೆ. ಮ್ಯಾನ್ಮಾರಲ್ಲಿರೋ ಒಂದೇ ಒಂದು ಭೂಕಂಪದ ಪಾಯಿಂಟು, ಒಂದೇ ಒಂದು ಫಾಲ್ಟ್ ಲೈನು ದೊಡ್ಡ ಮಟ್ಟದ ಸಾವು ನೋವಿಗೆ ಕಾರಣ ಆಗಿರಬೇಕಾದ್ರೆ, ಜಗತ್ತಲ್ಲೇ ಅತಿ ಭಯಾನಕ ಪ್ರದೇಶ ಅಂತ ಗುರುತಿಸಲ್ಪಡುವ, ಭೂಪದರಗಳ ಸಂಘರ್ಷಕ್ಕೆ ಕಾರಣ ಆಗಿರುವ, ಜಗತ್ತಿನ ಬೇರೆಲ್ಲ ಭಾಗಗಳಿಗಿಂತಲೂ ಭಿನ್ನವಾಗಿರುವ ಹಿಮಾಲಯ ಪರ್ವತ ಪದರಗಳನ್ನು ಹೊಂದಿರುವ ಭಾರತದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಗಬಹುದು ಅನ್ನೋದ್ರ ಬಗ್ಗೆ ಭೂಗರ್ಭ ಶಾಸ್ತ್ರಜ್ಞರೀಗ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 70 ವರ್ಷಗಳಿಂದ ಸಂಭವಿಸದೇ ಇರೋ ಮೆಗಾ ಕಂಪನವೊಂದು ಯಾವಾಗ ಬೇಕಾದರೂ ಇಲ್ಲಿ ಸಂಭವಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಮೆಗಾ ಭೂಕಂಪನದ ಕಥೆ? ಒಂದು ವೇಳೆ ಅಲ್ಲಿ ಭೂಗರ್ಭ ಸಂಶೋಧಕರು ಹೇಳ್ತಾ ಇರೋ ಹಾಗೇ ನಡೆದು ಬಿಟ್ರೆ ಗತಿ ಏನಾಗುತ್ತೆ? ಅಲ್ಲಿ 30 ರಿಂದ 40 ಕೋಟಿಯ ಬದುಕಲ್ಲಿ ಸರ್ಕಾರಗಳು ಹೇಗೆ ಆಟ ಆಡ್ತಾ ಇವೆ, ಭ್ರಷ್ಟ ವ್ಯವಸ್ಥೆಯಲ್ಲಿ ಜನ ಹೇಗೆ ಕಳೆದೇ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಮ್ಯಾನ್ಮಾರಲ್ಲಿ ನಡೆದ ಭೂಕಂಪನ ಸರಿಸುಮಾರು 2719 ಮಂದಿಯ ಪ್ರಾಣಕ್ಕೆ ಎರವಾಯಿತು. ಹಾಗೆಯೇ 4500ಕ್ಕೂ ಅಧಿಕ ಮಂದಿ ತೀವ್ರವಾಗಿ ಗಾಯಗೊಳ್ಳೋ ಹಾಗೆ ಮಾಡಿತು. ಅಲ್ಲಿ ಕೋಟ್ಯಂತರ ರೂಪಾಯಿ ನಷ್ಟ ಉಂಟಾಯಿತು. ನಗರಗಳು ಸ್ಮಶಾನಗಳಂತಾದವು. ಭೂಮಿ ನಡುಗಿದ ರಭಸ ಹೇಗಿತ್ತು ಅಂದರೆ, 300 ಅಣುಬಾಂಬುಗಳು ಒಂದೇ ಕಡೆ ಒಂದೇ ಬಾರಿ ಬಿದ್ದು ಅದರಿಂದ ಶಕ್ತಿ ಹೊರಬಂದ್ರೆ ಹೇಗಿರುತ್ತೋ ಅಷ್ಟರ ಮಟ್ಟಿಗೆ ಅಲ್ಲಿ ಭೂಮಿ ಕಂಪಿಸಿತ್ತು. ಕಟ್ಟಡಗಳು, ಸೇತುವೆಗಳು ತರಗೆಲೆಗಳಂತೆ ಉದುರು ಹೋದವು. ಸಗಾಯಿಂಗ್ ಲೈನ್ನಲ್ಲಿ ನಡೆದ ಆ ಕಂಪನ ಭೂಕಂಪನದ ಕೇಂದ್ರ ಬಿಂದುಗಳ ಮೇಲಿರುವ ನಗರಗಳಿಗೆ, ಪಟ್ಟಣಗಳಿಗೆ ಹಾಗೂ ದೇಶಗಳಿಗೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತು. ಆ ಎಚ್ಚರಿಕೆ ಭಾರತಕ್ಕೆ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇಲ್ಲಿ ಭಾರತಕ್ಕೆ ಕೊಡಲಾಗ್ತಾ ಇರೋ ಎಚ್ಚರಿಕೆ ಏನು ಅನ್ನೋದನ್ನ ನಾವು ನೋಡಿದ್ರೆ ನಮ್ಮ ಕಣ್ಣಿಗೆ ಹಿಮಾಲಯ ಪರ್ವತಗಳು ಕಾಣಿಸುತ್ತವೆ. ಗೆಳೆಯರೆ, ಈ ಪರ್ವತಗಳಿರೋ ಜಾಗ ಎಷ್ಟು ಭಯಾನಕ ಅಂದ್ರೆ, ಇಲ್ಲಾಗುವ ಭೂಕಂಪನಗಳನ್ನ ಗ್ರೇಟ್ ಹಿಮಾಲಯನ್ ಕ್ವೇಕ್ಸ್ ಅಂತ ಕರೀತಾರೆ. ಇಲ್ಲಿ ಏನಾದ್ರೂ ಈ ರೀತಿಯ ಕಂಪನಗಳಾದ್ರೆ ಅದು ರಿಕ್ಟರ್ ಮಾಪಕದಲ್ಲಿ 8 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯ ಕಂಪನ ದಾಖಲಾಗೋ ಹಾಗೆ ಮಾಡುತ್ತೆ. ಕಳೆದ 4-6 ದಶಕಗಳಿಂದ ಈ ರೀತಿಯ ಕಂಪನ ಆಗಬಹುದು ಅನ್ನೋ ಎಚ್ಚರಿಕೆಯನ್ನ ಭೂವಿಜ್ಞಾನಿಗಳು ಕೊಡ್ತಲೇ ಇದ್ದಾರೆ. ಇನ್ನು 2015ರಲ್ಲಿ ನೇಪಾಳದಲ್ಲಿ ನಡೆದ ಭೂಕಂಪನ ಇದೆಯಲ್ಲ, ಅದರಲ್ಲಿ ಸಹಸ್ರಾರು ಮಂದಿ ಸಾವನ್ನಪ್ಪಿದ್ರು ನಿಜ, ಆದರೆ ಅದು ಗ್ರೇಟ್ ಹಿಮಾಲಯನ್ ಕ್ವೇಕ್ ಆಗಿರಲಿಲ್ಲ. ಯಾಕೆಂದ್ರೆ ಅಲ್ಲಿ ನಡೆದ ಕಂಪನದ ತೀವ್ರತೆ 7.9ರಷ್ಟು ಮಾತ್ರ ಇತ್ತು. ಹೀಗಾಗಿ ಅದಕ್ಕಿಂತಲೂ ಭಯಾನಕವಾದ ಕಂಪನ ಇನ್ನು 3-4 ದಶಕಗಳಲ್ಲಿ ಯಾವಾಗ ಬೇಕಾದರೂ ನಡೆಯಬಹುದು ಅನ್ನೋದು ಸಂಶೋಧಕರ ಅಭಿಪ್ರಾಯ. ಅದಕ್ಕೆ ಕಾರಣವಾಗ್ತಾ ಇರೋದು ಹಿಮಾಲಯಗಳ ರಚನೆ ಮತ್ತು ಭಾರತ ಭೂಖಂಡ ಹಾಗೂ ಟಿಬೆಟ್ ಪ್ರಸ್ಥಭೂಮಿಯ ಪದರಗಳು ಒಂದಕ್ಕೊಂದು ಸಂಘರ್ಷಕ್ಕೀಳಿತಾ ಇರೋದು. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿದೆ, ಹಿಮಾಲಯ ಪರ್ವತಗಳ ಸಾಲಿದೆಯಲ್ಲ, ಅದು ಜಗತ್ತಲ್ಲೇ ಅತಿ ಹೆಚ್ಚು ಭಯಾನಕ ಪ್ರದೇಶ ಅಂತ ಕರೆಸ್ಕೊಳ್ಳುತ್ತೆ. ಯಾಕೆಂದ್ರೆ ಜಗತ್ತಲ್ಲೇ ಅತಿ ಹೆಚ್ಚಾಗಿ ಭೂಪದರಗಳು ಆಕ್ಟಿವ್ ಆಗಿರೋದು ಇಲ್ಲೇನೆ. ಇವತ್ತಿಗೂ ಕೂಡ ಅಲ್ಲಿನ ಪರ್ವತ ಶಿಖರಗಳು ಪ್ರತಿ ವರ್ಷ ತಮ್ಮ ಎತ್ತರವನ್ನ ಹೆಚ್ಚಿಸ್ಕೊಳ್ತಾ ಇವೆ. ಯಾಕಪ್ಪ ಹೀಗೆ ಅನ್ನೋದನ್ನ ನೋಡಿದ್ರೆ, ಅಲ್ಲಿ ನಮಗೆ ಭಾರತ ಭೂಖಂಡ ಯುರೇಷಿಯಾ ಭೂಖಂಡದ ಜೊತೆ ಸಂಘರ್ಷಕ್ಕೆ ಇಳಿದಿರೋದು ಕಂಡು ಬರುತ್ತೆ. ಈ ಹಿಮಾಲಯ ಪರ್ವತಗಳಿವೆ ನೋಡಿ, ಇವು ಜಗತ್ತಿನ ಯುವ ಪರ್ವತಗಳು. ಈ ಪರ್ವತಗಳ ಹುಟ್ಟು ಆರಂಭ ಆಗಿದ್ದು ಭಾರತದ ಭೂಖಂಡ ಯುರೇಷಿಯಾ ಭೂಖಂಡಕ್ಕೆ ಢಿಕ್ಕಿ ಹೊಡೆದ ನಂತರ. ಸಂಶೋಧಕರು ಹೇಳ್ತಿರೋ ಹಾಗೆ ಸುಮಾರು 40 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಯುರೇಷಿಯಾದ ಪ್ಲೇಟ್ಗೆ ಢಿಕ್ಕಿ ಹೊಡಿತು. ಆ ಸಂದರ್ಭದಲ್ಲಿ ಭಾರತ ಭೂಖಂಡದ ಜೊತೆ ಸಾಗಿ ಬಂದಿದ್ದ ತೈತೀಸ್ ಸಾಗರದ ಅಡಿಯಲ್ಲಿನ ಸೆಡಿಮೆಂಟುಗಳೆಲ್ಲ ಕೂಡ ಎರಡೂ ಖಂಡಗಳ ನಡುವಿನ ಒತ್ತಡಕ್ಕೆ ಸಿಲುಕಿ 2 ಖಂಡಗಳ ನಡುವೆ ಪರ್ವತದ ರೂಪವನ್ನು ಪಡೆಯೋದಕ್ಕೆ ಶುರು ಮಾಡಿತು. ಹೀಗಾಗಿನೇ ಈ ಹಿಮಾಲಯ ಪರ್ವತಗಳನ್ನ ಸಂಶೋಧಕರು ಹಾಗೂ ವಿಜ್ಞಾನಿಗಳು ಫೋಲ್ಡಿಂಗ್ ಪೀಕ್ಸ್ ಅಂತ ಕರೀತಾರೆ. ಇವತ್ತಿಗೂ ಈ ಹಿಮಾಲಯ ಪರ್ವತಗಳ ಸಾಲಲ್ಲಿ 2 ಖಂಡಗಳ ನಡುವಿನ ಭೂಪದರಗಳ ನಡುವೆ ಒಂದು ನಿರಂತರ ಸಂಘರ್ಷ ನಡೀತಲೇ ಇದೆ. ಯುರೇಷಿಯಾದ ಭೂಮಿಯನ್ನ ಭಾರತದ ಭೂಮಿ ಒತ್ತುತ್ತಾ ಇರೋದ್ರಿಂದ ಅಲ್ಲಿ ಭೂಪದರಗಳ ನಡುವೆ ತಿಕ್ಕಾಟ ನಡೀತಾ ಇರುತ್ತೆ. ಹೀಗಾಗಿ ಇದು ಸರಿಸುಮಾರು 40 ಮಿಲಿಯನ್ ವರ್ಷಗಳ ಹಿಂದಿನಿಂದಲೂ ನಡೀತಿರುವ ನಿರಂತರ ಪ್ರಕ್ರಿಯೆ. ಗೆಳೆಯರೆ, ಸಾಮಾನ್ಯವಾಗಿ ಅತಿ ಹೆಚ್ಚು ಮತ್ತು ಅತ್ಯಂತ ದೊಡ್ಡ ಭೂಕಂಪನಗಳು ಸಮುದ್ರದ ಆಳದಲ್ಲಿ ಸಂಭವಿಸ್ತಾ ಇರುತ್ತವೆ. ಆದರೆ ಭೂಮಿಯ ಮೇಲೆ ಭೂಪದರಗಳ ಚಲಿಸುವಿಕೆಯಿಂದ ಸಂಭವಿಸುವ ಅತಿ ದೊಡ್ಡ ಮಟ್ಟದ ಭೂಕಂಪನಗಳಾಗುವುದು ಹಿಮಾಲಯದ ತಪ್ಪಲಿನ ಭೂಮಿಯಲ್ಲಿ ಮಾತ್ರ. ಹೀಗಾಗಿ ಸುಮಾರು 5 ಕೋಟಿ ವರ್ಷಗಳಿಂದ ಈ ಭಾಗದಲ್ಲಿ ಅದೆಷ್ಟು ಬಾರಿ ಭೂಮಿ ಕಂಪಿಸಿದೆಯೋ ಲೆಕ್ಕ ಇಟ್ಟವರು ಯಾರು? ಇನ್ನು ವಿಜ್ಞಾನ ಬೆಳೆದು ಮಾನವನಿಗೆ ಭೂಕಂಪನಗಳು ಹೇಗಾಗತ್ವೆ ಅನ್ನೋದು ಗೊತ್ತಾದ ನಂತರ ಇಲ್ಲೊಂದಷ್ಟು ಲೆಕ್ಕ ಇಟ್ಕೊಳ್ಳೋದಕ್ಕೆ ಕೂಡ ಶುರು ಮಾಡಿದ್ದಾನೆ. ಆದರೂ ಕೆಲವೊಮ್ಮೆ ಅಲ್ಲಿ ನಡೆಯೋ ಸಣ್ಣ ಸಣ್ಣ ಕಂಪನಗಳು ಲೆಕ್ಕಕ್ಕೂ ಸಿಗೋದಿಲ್ಲ. ಹಾಗೆ ಹಿಮಾಲಯದ ತಪ್ಪಲಿನಲ್ಲಿ ಭೂಮಿ ಜೋರಾಗಿ ಮೈ ಕೊಡುವುದಾಗ ಅಲ್ಲಾಗುವ ನಷ್ಟವನ್ನ ಲೆಕ್ಕ ಹಾಕೋದಿಕ್ಕೂ ಆಗೋದಿಲ್ಲ.
ಇನ್ನು ಇಷ್ಟೊಂದು ಸಮಸ್ಯೆಯನ್ನು ಉಂಟು ಮಾಡೋ ಸ್ಥಳ ಆಗಿ ಈ ಹಿಮಾಲಯ ಬದಲಾಗಿದ್ದಾದ್ರೂ ಯಾಕೆ? ಈ ಪ್ರಶ್ನೆ ಸಾಕಷ್ಟು ಜನರನ್ನ ಕಾಡಬಹುದು. ಸಾಮಾನ್ಯವಾಗಿ ಭೂಮಿಯ ಒಳಗಿನ ಒತ್ತಡವನ್ನು ಹೊರಹಾಕೋದಕ್ಕೆ ಸಾಧ್ಯ ಆಗುವುದು ಭೂಕಂಪನಗಳಿಂದ ಹಾಗೂ ಜ್ವಾಲಾಮುಖಿಗಳಿಂದ. ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಜ್ವಾಲಾಮುಖಿಗಳಿಲ್ಲ. ಹೀಗಾಗಿ ಅಲ್ಲಿನ ಭೂಪದರಗಳ ಸಂಘರ್ಷದಿಂದ ಉಂಟಾಗ್ತಾ ಇರೋ ಒತ್ತಡವನ್ನ ಹೊರಹಾಕೋದಿಕ್ಕಿರುವ ಏಕೈಕ ಮಾರ್ಗ ಅಂದ್ರೆ ಅದು ಭೂಕಂಪನ. ಈ ಹಿಮಾಲಯ ಪರ್ವತಗಳ ಸಾಲಲ್ಲಿ 3 ರೀತಿಯ ಕಂಪನಗಳನ್ನ ನಾವು ಗುರುತಿಸಬಹುದು ಅಂತ ಭೂಗರ್ಭ ಶಾಸ್ತ್ರಜ್ಞ ದಾಲ್ಜಿಲಿಯೋ ಹೇಳ್ತಾರೆ. ಅವ್ರ ಪ್ರಕಾರ ಮೈಲ್ಡ್, ಮಾಡರೇಟ್ ಮತ್ತು ಮೆಗಾ ಕಂಪನಗಳಲ್ಲಿ ಉಂಟಾಗತ್ವೆ. ಮಾಡರೇಟ್ ಅಂದ್ರೆ ರಿಕ್ಟರ್ ಮಾಪಕದಲ್ಲಿ 7ಕ್ಕಿಂತ ಕಡಿಮೆ ತೀವ್ರತೆ ಇರುವ ಕಂಪನಗಳು. ಇನ್ನು 8 ಹಾಗೂ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಾಗುವ ಕಂಪನಗಳನ್ನ ಮೆಗಾ ಅರ್ಥಕ್ವೇಕ್ಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಮಾಡರೇಟ್ ಅರ್ಥಕ್ವೇಕ್ಗಳು ಹಿಮಾಲಯದಲ್ಲಿ ಪ್ರತಿ ವರ್ಷ ಆಗ್ತಲೇ ಇರುತ್ತವೆ. ಇಲ್ಲಿ ಒಂದಲ್ಲ ಒಂದು ಕಡೆ ಭೂಮಿ ತನ್ನೊಳಗಿನ ಒತ್ತಡವನ್ನ ಹೊರಹಾಕುವ ಪ್ರಯತ್ನವನ್ನ ಮಾಡುತ್ತಲೇ ಇರುತ್ತೆ. ಹೀಗೆ ನಡೆಯೋ ಮಾಡರೇಟ್ ಅರ್ಥಕ್ವೇಕ್ಗಳು ನೂರಾರು ವರ್ಷಗಳ ನಂತರ ಮೆಗಾ ಅರ್ಥಕ್ವೇಕ್ಗೆ ಕಾರಣ ಆಗತ್ವೆ ಅನ್ನೋದು ಭೂಗರ್ಭ ಸಂಶೋಧಕರ ಅಭಿಪ್ರಾಯ. ಇನ್ನು ಇಲ್ಲಿ ಮೆಗಾ ಅರ್ಥಕ್ವೇಕ್ಗಳು ಶತಮಾನಕ್ಕೆ ಅಥವಾ 2 ಶತಮಾನಗಳಿಗೆ ಒಮ್ಮೆ ಉಂಟಾಗೋದಿಕ್ಕೆ ಕೂಡ ಸಂಶೋಧಕರು ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ಈ ಬಗ್ಗೆ ಸಂಶೋಧನೆಯನ್ನ ನಡೆಸಿರುವ ಅಮೆರಿಕದ ಜಿಯೋಫಿಸಿಸಿಸ್ಟ್ ರೋಜರ್ ಬಿಲ್ಹಮ್ ಹಿಮಾಲಯ ಪರ್ವತಗಳ ಬಳಿಯಲ್ಲಿ ಭಾರತ ಭೂಖಂಡ ಟಿಬೆಟ್ ಭೂಖಂಡದ ಕೆಳಗಡೆಗೆ ಸರಿತಾ ಇದೆ. ಇದು ಶತಮಾನಕ್ಕೆ 2 ಮೀಟರ್ಗಳಷ್ಟು ಕ್ರಮಿಸ್ತಾ ಇದೆ. ಆದರೆ ಇಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರೋದು ಈ ಪ್ರಕ್ರಿಯೆ ತುಂಬಾ ಸರಳವಾಗಿ ಸುಲಭವಾಗಿ ನಡೀತಿಲ್ಲ ಅನ್ನೋದು. ಇಲ್ಲಿ ಭಾರತದ ಭೂಖಂಡ ಟಿಬೆಟ್ ಭೂಪದರದ ಕೆಳಗೆ ಸುಲಭವಾಗಿ ಜಾರಿದ್ರೆ ಸಮಸ್ಯೆಗಳೇನಾಗೋದಿಲ್ಲ. ಆದ್ರೆ ಇಲ್ಲಿ 2 ಭೂಪದರಗಳ ನಡುವೆ ಸಂಘರ್ಷ ಉಂಟಾಗ್ತಾ ಇದೆ. ಇದು ಅಲ್ಲಿ ಹೆಚ್ಚಿನ ಪ್ರಮಾಣದ ಒತ್ತಡವನ್ನು ಉಂಟು ಮಾಡ್ತಾ ಇದ್ದು ಇಲ್ಲಿ ಒಮ್ಮೆಲೆ 2 ಪದರಗಳು ಜರುಗುವಂತೆ ಮಾಡುತ್ತೆ. ಆಗ ಮೆಗಾ ಕಂಪನಗಳು ಉಂಟಾಗತ್ವೆ. ಕಳೆದ 70 ವರ್ಷಗಳಲ್ಲಿ ಈ ರೀತಿಯ ಕಂಪನ ಆಗಿಲ್ಲ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಂಪನ ಸಂಭವಿಸುವ ಸಾಧ್ಯತೆಗಳಿವೆ ಅನ್ನೋದು ಉತ್ತರ ಭಾರತದ ಭಾಗಕ್ಕೆ ದೊಡ್ಡ ಥ್ರೆಟ್ ಅನ್ನಿಸ್ತಾ ಇದೆ. ಗೆಳೆಯರೆ, ಹಿಮಾಲಯದ ದೊಡ್ಡ ಕಂಪನಗಳು ಭಾರತದ ಸಾಕಷ್ಟು ನಗರಗಳ ಮೇಲೆ ನೇರ ಪರಿಣಾಮವನ್ನು ಉಂಟು ಮಾಡುತ್ತವೆ. ಅದರಲ್ಲೂ ದೆಹಲಿ, ಉತ್ತರ ಪ್ರದೇಶ, ಬಿಹಾರ ಹಾಗೂ ಅಸ್ಸಾಂಗಳ ಪ್ರಮುಖ ನಗರಗಳು ಈ ಕಂಪನಕ್ಕೆ ಬೆಲೆ ತೆರಬೇಕಾಗಿ ಬರುತ್ತೆ. ಸದ್ಯಕ್ಕೆ ಇಂಡೋ ಗ್ಯಾಂಜೆಟಿಕ್ ಪ್ಲೇಟ್ ಅಂದ್ರೆ ಗಂಗಾ ನದಿಯ ತಟದಲ್ಲಿ ಸರಿಸುಮಾರು 40 ಕೋಟಿ ಮಂದಿ ವಾಸ ಮಾಡ್ತಾ ಇದ್ದಾರೆ. ಅದು ಹಿಮಾಲಯದಿಂದ ಗಂಗಾ ನದಿಯವರೆಗೆ ಹರಡಿರೋ ಪ್ರದೇಶ. ಇದರಲ್ಲಿ ನೇಪಾಳ ಕೂಡ ಸೇರ್ಕೊಳ್ಳುತ್ತೆ. ಇಲ್ಲಿ ಹಿಮಾಲಯ ಏನಾದರೂ ಒಮ್ಮೆ ಮೆಗಾ ಕಂಪನಕ್ಕೆ ತುತ್ತಾಗ್ಬಿಟ್ರೆ ಅರ್ಥಕ್ವೇಕ್ಗೆ ಕಾರಣ ಆದರೆ ಅಲ್ಲಿ ನಡೆಯೋ ಅನಾಹುತವನ್ನ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಈ ಕಂಪನ ಇವತ್ತಾಗತ್ತೆ, ನಾಳೆ ಆಗತ್ತೆ ಅಥವಾ ಮುಂದಿನ ವರ್ಷ ಆಗತ್ತೆ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ದಶಕಗಳು ಹಿಡಿಯಬಹುದು, ಶತಮಾನಗಳು ಕೂಡ ಬೇಕಾಗಬಹುದು. ಆದರೆ ಒಂದಂತೂ ಸತ್ಯ, ಹಿಮಾಲಯ ಕಂಪಿಸುತ್ತೆ. ಇದು ಸೈಲೆಂಟ್ ಆಗಿ ತುಂಬಾ ವೈಲೆಂಟ್ ಆಗ್ತಾ ಹೋಗ್ತಾ ಇದೆ. ಇನ್ನು ಹಿಮಾಲಯದ ತಪ್ಪಲು ಹಾಗೂ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಭಾರಿ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತಾ ಇರೋದು ಯಾಕೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಗೆಳೆಯರೆ, ಭಾರತದಲ್ಲಿ ಯಾವುದೂ ಕೂಡ ಕಾನೂನುಬದ್ಧವಾಗಿ ನಡೆಯೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದರಲ್ಲೂ ಭೂಕಂಪನದ ಪ್ರದೇಶಗಳಲ್ಲಿ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಅದಕ್ಕೊಂದಷ್ಟು ನಿಯಮಗಳನ್ನು ಅನುಸರಿಸಬೇಕು. ಆದರೆ ಭಾರತದಲ್ಲಿ ಯಾವ ನಿಯಮ ಯಾರಿಗೂ ಅಪ್ಲೈ ಆಗೋದೇ ಇಲ್ಲ. ಇಲ್ಲಿನ ಅಧಿಕಾರಿಗಳಿಗೆ ಒಂದಷ್ಟು ಆಮೇಧ್ಯವನ್ನು ತಿನ್ನಿಸ್ಬಿಟ್ರೆ ಅವರು ಯಾವ ಪ್ಲಾನ್ ಅನ್ನು ಬೇಕಾದರೂ ಅಪ್ರೂವಲ್ ಮಾಡ್ತಾರೆ. ಹಂಗೂ ಯಾರಾದರೂ ನಿಯಮ ನಿಯತ್ತು ಅಂತಿಲ್ಲ ಅಂದ್ರೆ ಅಲ್ಲಿ ಲೋಕಲ್ ಪುಢಾರಿಗಳು ಅಧಿಕಾರಿಗಳ ಮೇಲೆ ಬೀಳ್ತಾರೆ. ಹೀಗಾಗಿ ಇಲ್ಲಿ ಯಾವುದೂ ಕೂಡ ಕ್ರಮಬದ್ಧವಾಗಿ ನಡೆಯೋದಿಲ್ಲ. ನಡೀತಿರೋದು ಒಂದೇ, ಅದು ಭ್ರಷ್ಟಾಚಾರ. ಸೊ ಭಾರತದಲ್ಲಿ ಅದರಲ್ಲೂ ಹಿಮಾಲಯದ ತಪ್ಪಲಲ್ಲಿ ಏನಾದರೂ ಸಮಸ್ಯೆ ಆದರೆ ಅದು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ. ಅಂಥ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇರೋದು ಅಲ್ಲಿನ ವ್ಯವಸ್ಥೆಗಳು ಮತ್ತು ಕಾನೂನು, ಕಟ್ಟಳೆಗಳು, ನಿಯಮಗಳು. ಇವಕ್ಕೆ ಜನ ಆಗಲಿ ಸರ್ಕಾರಿ ವ್ಯವಸ್ಥೆ ಆಗಲಿ ಯಾವ ಬೆಲೆಯನ್ನು ಕೊಡ್ತಾ ಇಲ್ಲ ಅನ್ನೋದು. ಇನ್ನು ನಮ್ಮಲ್ಲಿ ಈ ಭೂಕಂಪನ ಅನ್ನೋದು ಎಷ್ಟು ಜನರನ್ನ ಬಲಿ ಪಡೆಯುತ್ತೋ ಗೊತ್ತಿಲ್ಲ. ಆದ್ರೆ ಮನುಷ್ಯ ನಿರ್ಮಿತ ಕಟ್ಟಡಗಳಿವೆ ನೋಡಿ, ಅವು ಭಾರಿ ಪ್ರಮಾಣದಲ್ಲಿ ಬಲಿ ಪಡ್ಕೊಳ್ತಾ ಹೋಗುತ್ತವೆ. ಹೀಗಾಗಿನೇ ಭಾರತ ಇನ್ನು ಮುಂದಾದ್ರೂ ಈ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಕಟ್ಟುವ ಕಟ್ಟಡಗಳ ನಿರ್ಮಾಣದ ಬಗ್ಗೆ ಒಂದಷ್ಟು ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ. ನಮ್ಮಲ್ಲಿ ನಿಮಗೆ ಗೊತ್ತಲ್ಲ, 100 ರೂಪಾಯಿ ಕಾಮಗಾರಿ ಅಂದ್ರೆ ಅದರಲ್ಲಿ 60 ರೂಪಾಯಿ ತಿಂದು 20 ರೂಪಾಯಿ ಲಾಭ ಮಾಡ್ಕೊಂಡು ಇನ್ನು 20 ರೂಪಾಯಿದು ಕೆಲಸ ಮಾಡ್ತಾರೆ. ಹೀಗಾಗಿ ನಮ್ಮಲ್ಲಿ ಈಗಾಗಲೇ ಕಟ್ಟಲಾಗಿರುವ ಸರ್ಕಾರಿ ಕಟ್ಟಡಗಳು, ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು ಇವೆಲ್ಲ ಕೂಡ ಸಮಸ್ಯೆಯ ಸುಳಿಗೆ ಸಿಲುಕೊಳ್ಳುತ್ತವೆ. ನಿಮಗೆ ನೆನಪಿರಬೇಕು, 2001ರಲ್ಲಿ ಭುಜ್ಜಲ್ಲಿ ನಡೆದ ಭೂಕಂಪನ ಸರಿಸುಮಾರು $10 ಬಿಲಿಯನ್ ನಷ್ಟವನ್ನು ಉಂಟು ಮಾಡಿದ್ದಷ್ಟೇ ಅಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಜೀವಹಾನಿಯನ್ನು ಕೂಡ ಉಂಟು ಮಾಡಿತ್ತು. ಹಾಗೆಯೇ 2015ರಲ್ಲಿ ನೇಪಾಳದಲ್ಲಿ ನಡೆದ ಭೂಕಂಪನ ಭಾರತದ ಮೇಲೆ ಹೆಚ್ಚು ಪರಿಣಾಮವನ್ನೇನು ಬೀರಲಿಲ್ಲ ಅಂತ ಹೇಳ್ತಾರೆ. ಆದರೂ ನಮ್ಮಲ್ಲಿ $7 ಬಿಲಿಯನ್ ನಷ್ಟ ನೇಪಾಳದಲ್ಲಾದ ಭೂಕಂಪನದಿಂದ ನಮ್ಮಲ್ಲುಂಟಾಗಿತ್ತು. ಹೀಗಿರುವಾಗ ಇದರ 100 ಪಟ್ಟು ಹೆಚ್ಚು ಶಕ್ತಿಶಾಲಿ ಕಂಪನಗಳಾಗ್ಬಿಟ್ರೆ ಈ ಭಾಗದ ಗತಿ
ಇನ್ನೇನಾಗಬಹುದು ಅಲ್ವಾ? ಹೀಗಾಗಿನೇ ಇನ್ನು ಮುಂದಾದರೂ ಭೂಕಂಪನ ಕೇಂದ್ರ ಬಿಂದುವಿನ ಪ್ರದೇಶದಲ್ಲಿ ನಿಯಮಗಳ ಪಾಲನೆ, ಕಂಪನಗಳನ್ನು ಎದುರಿಸುವುದಕ್ಕೆ ಬೇಕಾದ ತಂತ್ರಜ್ಞಾನದ ಅಳವಡಿಕೆ ಮತ್ತು ಕಂಪನಗಳು ಸಂಭವಿಸುವ ಸಂದರ್ಭದ ಬಗ್ಗೆ ಮುಂಜಾಗ್ರತಾ ಕ್ರಮ, ಮುನ್ನೆಚ್ಚರಿಕೆಗಳನ್ನು ಕೊಡಬೇಕಾದ ಅನಿವಾರ್ಯತೆ ಕೂಡ ಭಾರತಕ್ಕಿದೆ. ಆದರೆ ನಮ್ಮ ಸರ್ಕಾರಿ ಅಧಿಕಾರಿಗಳದನ್ನೆಲ್ಲ ಮಾಡ್ತಾರಾ? ಅದು ನನಗೆ ಗೊತ್ತಿಲ್ಲ. ಇದು ಗೆಳೆಯರೆ, ಗ್ರೇಟ್ ಹಿಮಾಲಯನ್ ಅರ್ಥಕ್ವೇಕ್ ಹೇಗೆ ಭಾರತದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಲಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.